ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಉಪಾಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಬಿದ್ರಗುಪ್ಪೆ ಶ್ರೀಮತಿ ಮುನಿರತ್ನ ರಾಜಶೇಖರ್ ಅವರು ಹಾಗೂ ಖಜಾಂಚಿಯಾಗಿ ವೆಂಕಟೇಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ನೂತನವಾಗಿ ಆಯ್ಕೆಗೊಂಡ ಬಿದ್ರಗುಪ್ಪೆ ಶ್ರೀಮತಿ ಮುನಿರತ್ನ ರಾಜಶೇಖರ್ ರವರಿಗೆ ಹಾಗೂ ವೆಂಕಟೇಶ್ ರವರಿಗೆ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಹಾಗೂ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷರಾದ NBR ಶಿವಕುಮಾರ್ ಮತ್ತು ಸ್ಥಳೀಯ ಮುಖಂಡರಾದ ಬಿದ್ರಗುಪ್ಪೆ BJ ಆಂಜಿನಪ್ಪ, ಅತ್ತಿಬೆಲೆ ಬಸವರಾಜು, ಚೇರ್ಮನ್ ಗಣೇಶ್, ಮೆಡಿಕಲ್ ವೆಂಕಟೇಶ್, ಪಟಾಪಟ್ ಶ್ರೀನಿವಾಸ್, KP ಪ್ರಭಾಕರ್, ಮುರಳಿ ಮೋಹನ್ ರೆಡ್ಡಿ, SMR ಮಂಜುನಾಥ್ ರೆಡ್ಡಿ, ನಾರಾಯಣಸ್ವಾಮಿ, ಅತ್ತಿಬೆಲೆ ಸೂರ್ಯ, ಬಿದ್ರಗುಪ್ಪೆ ರಾಜೇಶ್, ನರಸಾಪುರ ನಾರಾಯಣ್, ಅತ್ತಿಬೆಲೆಯ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನಿರ್ದೇಶಕರಾದ ನರಸಿಂಹಮೂರ್ತಿ, ಸೋಮಶೇಖರ್, ರಘು, ರಂಗಸ್ವಾಮಿ, ವೆಂಕಟೇಶ್, ದೀಪ, ಚಂದ್ರಶೇಖರ್, ಲಕ್ಷ್ಮೀದೇವಮ್ಮ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಈ ಜಯಭಾರತಿ ಶಿಕ್ಷಣ ಸಂಸ್ಥೆಯ ಇಂದು ಉಪಾಧ್ಯಕ್ಷರು ಮತ್ತು ಖಜಾಂಚಿಯ ಚುನಾವಣೆ ಪ್ರಕ್ರಿಯೆ ಇತ್ತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷರಾಗಿ ಮುನಿರತ್ನಂ ಅವರು ಮತ್ತು ಖಜಾಂಚಿಯಾಗಿ ವೆಂಕಟೇಶ್ ಅಣ್ಣವರು ಆಯ್ಕೆಯಾಗಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ನಾವು ಈ ಮೂರು ಜನ ಒಳಗೊಂಡು 13 ಜನ ಸದಸ್ಯರು ಏನಿದ್ದೀರಿ, ಯಾವುದೇ ತೀರ್ಮಾನ ಆಗಲಿ ಎಲ್ಲರೂ ಚರ್ಚೆ ಮಾಡಿ ಮುಂದೆ ಈ ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬೆಳೆಗಳು ಏನು ಮಾಡಬೇಕು ಅದನ್ನು ನಾವು ಈ ಸಂಸ್ಥೆ ಮುಖಾಂತರ ಮಾಡ್ತೀರಿ. ಮತ್ತು ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಮುಖಂಡರಾದ ಆಂಜಿನಣ್ಣವ್ರಿಗೆ, ಬಸವಣ್ಣವ್ರಿಗೆ ಮತ್ತು ಚೇರ್ಮನ್ ಗಣೇಶ್ ಅಣ್ಣವರು ಆಗ್ಬೋದು, ನಾರಾಯಣ ಸ್ವಾಮಿಯವ್ರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ, ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮುಂಗಡವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೂ, ಕಾರ್ಯಕರ್ತರಿಗೂ ಮತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿಯ ಎಲ್ಲ ಕುಲಬಾಂಧವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಈ ದಿನ ಖಜಾಂಚಿ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರೋದರಿಂದ ಖಜಾಂಚಿಯಾಗಿ ಸತತವಾಗಿ ಮೊದಲು 5 ವರ್ಷ ನಾನು ಖಜಾಂಚಿ ಆಗಿದೆ. ಪುನಃ ನನ್ನನ್ನು ಪುನರ್ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಖಜಾಂಚಿ ಸ್ಥಾನ ನೀಡೋದಕ್ಕೆ ಭಾರಿ ಸಂತೋಷ.
ಹಾಗೂ ನನ್ನ ಮೇಲೆ ವಿಶ್ವಾಸ ಮತ್ತು ಪ್ರೀತಿ ಇರೋದರಿಂದ ಅವರು ನನ್ನ ಖಜಾಂಚಿ ಕೊಟ್ಟಿದ್ದಾರೆ. ಅದನ್ನು ನಿರ್ವಹಿಸಲು ನಾನು ಶಕ್ತನಾಗಿದ್ದೇನೆ ಅಂತ ನಾನು ತಮ್ಮಲ್ಲಿ ತಿಳಿಸುತ್ತೇನೆ. ಎಲ್ಲ ಜಯಭಾರತಿ ಶಾಲೆಯ ನಿರ್ದೇಶಕರುಗಳು ಮತ್ತು ಕಾರ್ಯದರ್ಶಿಗಳಿಗೆ ನನ್ನ ವಂದನೆಗಳು. ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜಯಭಾರತಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಖಜಾಂಚಿ ಚುನಾವಣೆಯಿಂದ ನಮ್ಮನ್ನು ಮುನಿರತ್ನ ರಾಜಶೇಖರ್ ಅನ್ನು ಆಯ್ಕೆ ಮಾಡಿದ್ದಾರೆ. ಬಸಣ್ಣ ಹಾಗೂ ಅಣ್ಣಣ್ಣ ಎಲ್ಲ ಮುಖಂಡರು, ಗಣೇಶಣ್ಣ ಎಲ್ಲ ಮುಖಂಡರು ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸಂಘವನ್ನು ಅಭಿವೃದ್ಧಿ ಪಡಿಸ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇಂದು ಜಯಭಾರತಿ ವಿದ್ಯಾಸಂಸ್ಥೆಗೆ ಉಪಾಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿರತ್ನಮ್ಮನವರು ಮತ್ತು ಖಜಾಂಚಿಯಾಗಿ ವೆಂಕಟೇಶ್ರವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಒಂದು ಚುನಾವಣೆಗೆ ಸಹಕಾರ ಕೊಟ್ಟಂಥ ಎಲ್ಲ ಜಯಭಾರತಿ ಶಿಕ್ಷಣ ಸಂಸ್ಥೆ ಎಲ್ಲ ನಿರ್ದೇಶಕರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳೆಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಭಾರತ ದೇಶಾದ್ಯಂತ ಎಲ್ಲ ನಾಗರಿಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತೇನು ನಮ್ಮ ಜಯಭಾರತಿ ಸಹಕಾರ ಶಿಕ್ಷಣದಲ್ಲಿ ಇವತ್ತು ಉಪಾಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನ ಖಾಲಿ ಇತ್ತು. ಅದಕ್ಕೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಮುನಿರತ್ನಮ್ಮ ಮತ್ತು ವೆಂಕಟೇಶ್ ಅವರು ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಕುಳಿತಿರೋಂಥ ಬಂದಿರೋಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಈ ಸಂಸ್ಥೆಯ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಸ್ಥೆಗೆ ದಾನ ಕೊಟ್ಟಂಥ ಎಲ್ಲ ಹಿರಿಯರಿಗೂ 51ರಿಂದ ನಡೆದಂಥ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೂ ಮತ್ತು ಟೀಚರ್ಸಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲೈತೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೊದಲ ಸ್ಥಾನಕ್ಕೆ ಹೋಗಬೇಕು. ಕಡಿಮೆ ಫೀಸಲ್ಲಿ ಉನ್ನತ ಗುಣಮಟ್ಟವಾದ 6 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ನೀಡ್ತೈತೆ. ಯಾವುದೇ ತಾಲೂಕಿನಲ್ಲಿ ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ 13 ಹೈಸ್ಕೂಲ್ಗಳು, ಪ್ರೌಢಶಾಲೆಗಳು, 13ರಲ್ಲಿ ಮೊದಲನೇ ಸ್ಥಾನದಲ್ಲಿ ಜಯಭಾರತಿ ಶಾಲೆ ಇರೋದು. ಇಂಥ ಕಡಿಮೆ ಪ್ರಮಾಣದಲ್ಲಿ ಇವತ್ತು ಜನಸಂಖ್ಯೆ ಇವತ್ತು ನಾವು ವಾಪಸ್ ಕಳಿಸ್ತಾ ಇದ್ದೀರಿ. ಇಲ್ಲಿ ಕೊಠಡಿ ಸಾಲದರೆ ಇವತ್ತು 1400 ಜನಸಂಖ್ಯೆ ಎಲ್ಲ ಕಡೆಯಿಂದ TC ತೆಗೆದುಕೊಂಡ್ಬಂದು ಇಲ್ಲಿ ಗುಣಮಟ್ಟವಾದ ಶಿಕ್ಷಣ ಕೊಡ್ತಾ, ಅದ್ರ ಜೊತೆಗೆ ಕಲ್ಚರು. ಏಕೆಂದರೆ ನಮ್ಮ ಭಾರತ ಸಂಸ್ಕೃತಿಯನ್ನು ಈ ಒಂದು ಶಾಲೆಯಲ್ಲಿ ಎಲ್ಲ ಟೀಚರ್ಸು ಇವತ್ತು ಬೆಳಗ್ಗೆ ಸಂಜೆ ಇವತ್ತು 5 ಗಂಟೆ ಆದಮೇಲೂ 1 ಅವರ್ ಜಾಸ್ತಿ ತೆಗೆದುಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿ ಹಿಡಿತಾ ಇದ್ದಾರೆ. ಅದರಿಂದ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತೈತೆ. ಆಡಳಿತ ಮಂಡಳಿಯೂ ಸಹ ಉತ್ತಮವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾರೇ ಏನೇ ಹೇಳಿದ್ರೂ ಇಲ್ಲಿ ಲೋಪದೋಷ ಇಲ್ದಿರೇ ಒಂದು ಪ್ರಾಮಾಣಿಕವಾಗಿ ಕೆಲಸ ನಡೀತೈತೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ನಂತರ ಕಾಲೇಜು ಮತ್ತು ಏನು ಹೈಸ್ಕೂಲ್ ಐತೋ ಅದನ್ನು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಳ್ಬೇಕು ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ನಾಗರಿಕ ಸಾರ್ವಜನಿಕರಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ಮತ್ತೊಮ್ಮೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗಲಿ. ಇವತ್ತು ಏನು ಆಯ್ಕೆ ಆಗಿದ್ದಾರೆ ನಮ್ಮ ಉಪಾಧ್ಯಕ್ಷರು ಮತ್ತು ಖಜಾಂಚಿ ಮತ್ತು ಅಧ್ಯಕ್ಷರು ನಮ್ಮ ಶಿವಪ್ಪ ಅವರು ಇವರು ಎಲ್ಲ ಅವರು ಪಕ್ಷದ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ದುಡಿದುಕೊಂಡು ಬಂದಿದ್ದಾರೆ 30 ವರ್ಷದಿಂದ. ಅದರಿಂದ ಇವತ್ತು ಗುರುತಿಸಿ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಮತ್ತೊಮ್ಮೆ ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ನಮ್ಮ ಸದಸ್ಯರಿಗೂ ಹೇಳಬೇಕಂದ್ರೆ ಈ ಸಂಸ್ಥೆಗೆ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಈ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರಲು ತಾವೆಲ್ಲ ಸಹಕರಿಸಬೇಕು ಅಂದ್ಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೇನೆ. ಎಲ್ಲ ಆನೇಕಲ್ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಇಂದು ನಮ್ಮ ಅತ್ತಿಬೆಲೆ ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಇತ್ತು. ಅದರಲ್ಲಿ ಉಪಾಧ್ಯಕ್ಷರು ಹಾಗೂ ಖಜಾಂಚಿ ಚುನಾವಣೆ ನಡೀತು. ಅದರಲ್ಲಿ ಅವಿರೋಧವಾಗಿ ಮುನಿರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ, ಖಜಾಂಚಿಯಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ. ವೆಂಕಟೇಶ್ ಅವರು 2ನೇ ಬಾರಿ ಖಜಾಂಚಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ. ಈ ಕೋಆಪರೇಟಿವ್ ಸೊಸೈಟಿಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಈ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕರ್ಕೊಂಡೋಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಅವರಿಗೆ ಆ ಶಕ್ತಿ ತುಂಬಲಿ. ಯಾಕಂದರೆ ಹೊಸದಾಗಿ ಚುನಾಯಿತ ಆದವ್ರಿಗೆ ಹುರುಪು ಮತ್ತು ಅಧ್ಯಕ್ಷರು ಶಿವಕುಮಾರ್ ಅವ್ರನ್ನ ಜೊತೆಗೂಡಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಕೊಂಡೋಗ್ಲಿ ಅಂತ ದೇವರಲ್ಲೇ ಆಶಿಸ್ತೀನಿ. ತಾಲೂಕಿನ ಅತ್ಯಂತ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ಒಂದಾದಂಥ ಜಯಭಾರತಿ ಸಹಕಾರಿ ವಿದ್ಯಾಸಂಸ್ಥೆಗೆ ಇವತ್ತು ಹೊಸದಾಗಿ ಉಪಾಧ್ಯಕ್ಷರಾಗಿ ಮತ್ತು ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದು ವಿಶೇಷವಾಗಿ ನಮ್ಮ ಈ ತಾಲೂಕಿನಲ್ಲೇ BJP ಅಂದರೆ ನಾರಾಯಣಪ್ಪ, ಬಿದಿರುಗುಪ್ಪೆ ನಾರಾಯಣಪ್ಪ ಅವ್ರ ಹೆಸರು ಯಾರಿಗೆ ಹೇಳಿದ್ರೂ ಹೇಳ್ತಾ ಇರಲಿಲ್ಲ. BJP ಅಂದರೆ ಎಲ್ಲರಿಗೂ
ಗೊತ್ತಾಗ್ತಾ ಇತ್ತು. ಅಷ್ಟೊಂದು ಪಾರ್ಟಿಯಲ್ಲಿ ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ. ಈಗ ಅವರು ಸೊಸೆ ಈ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸತತವಾಗಿ ಎರಡನೇ ಬಾರಿಗೆ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಮತ್ತು ನಮ್ಮ ಅಧ್ಯಕ್ಷರಾಗಿ ಶಿವಣ್ಣವರಿದ್ದಾರೆ. ಇವರ ನೇತೃತ್ವದಲ್ಲಿ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ, ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. 75 ವರ್ಷ ಆಗಿದೆ ಈ ಸಂಸ್ಥೆ ಪ್ರಾರಂಭವಾಗಿ. ಇಲ್ಲಿರ್ತಕ್ಕಂಥ ಈ ಊರಿನ ಹಳಬರು ಏನು ಹಿರಿಯರಿದ್ದಾರೆ ಅವರೆಲ್ಲ ಪರಿಶ್ರಮದಿಂದ ಪ್ರಾರಂಭವಾದ ಸಂಸ್ಥೆ. ಈ ಸಂಸ್ಥೆ ಇವತ್ತು ಅತ್ಯಂತ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ಅದು ಈ ಸುತ್ತಮುತ್ತಲು ಯಾವುದೇ ಶಾಲೆ, ಖಾಸಗಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ಕೇವಲ 25-26 ಸಾವಿರ ರೂಪಾಯಿಯಲ್ಲಿ ಅವರಿಗೆ ಶಾಕ್ಸು, ಬಟ್ಟೆ, ಸಮವಸ್ತ್ರ ಎಲ್ಲ ಸೇರಿ 25-20 ಸಾವಿರ ರೂಪಾಯಿ ಅಷ್ಟೇ. ಅಷ್ಟೊಂದು ಕಡಿಮೆ ವೆಚ್ಚ ಆದರೂ ಕೂಡ ಫೀಸ್ ತಗೊಂಡ್ರು ಕೂಡ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಿರಂತರವಾಗಿ ಕೊಡ್ತಾನೆ ಬರ್ತಾ ಇದೆ. ಇಂಥ ಶಾಲೆಗೆ ಕಳಂಕವನ್ನು ಅಂಟಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡ್ಕೊಂಡೇ ಬರ್ತಾ ಇದೆ. ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ಸಂಸ್ಥೆಗೆ ನಿರಂತರವಾಗಿ ಕಿರುಕುಳ ಕೊಡುವಂಥ ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇದರ ಮೇಲೆ, ಶಾಲೆ ಮೇಲೆ ವಿನಾಕಾರಣ ಕ್ರಮ ವಹಿಸುವಂಥ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಇದಕ್ಕೆ ನಾನು ಮನೆ ಶಾಸಕರಲ್ಲೂ ಮನವಿ ಮಾಡ್ತೀನಿ, ನೀವು ಕೂಡ ಇಂಥ ಯಾರು ನಿರಂತರವಾಗಿ ಈ ಸಂಸ್ಥೆಗೆ ಕಳಂಕವನ್ನು ಉಂಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಅಂಥವ್ರಿಗೆ ಬೆಂಬಲ ಕೊಡಬೇಡಿ. ನೀವು ಬನ್ನಿ, ನೋಡಿ ಈ ಸಂಸ್ಥೆಯಲ್ಲಿ ಏನಾಗ್ತಾ ಇದೆ. ಬಹುಶಃ ಈ 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಶಾಲೆಯಲ್ಲೂ ಕೂಡ ನಿರಂತರವಾಗಿ 9 ವರ್ಷದಿಂದ ಏನು 1 ಲಕ್ಷ ಫೀಸ್ ತಗೊತಾ ಇದ್ದಾರೆ. ಅಂಥ ಶಾಲೆಗಳಲ್ಲಿ 9 ವರ್ಷದಿಂದ 100% ರಿಸಲ್ಟ್ ಇಲ್ಲ. ಆದರೂ ಕೂಡ 9 ವರ್ಷದಿಂದ ನಿರಂತರವಾಗಿ ಇಲ್ಲಿನ ಆಂಗ್ಲ ಪ್ರೌಢಶಾಲೆಯಲ್ಲಿ 100% ರಿಸಲ್ಟ್ ಬರ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಯನ್ನು ಭಾಳಷ್ಟು ಅಪಪ್ರಚಾರಗಳು ನಡೀತಾ ಇದೆ. ಕನ್ನಡ ಮಾಧ್ಯಮ ಶಾಲೆಯನ್ನು, ಪ್ರೌಢಶಾಲೆಯನ್ನು ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಅದನ್ನು ಮುಚ್ಚುವಂಥ ಪ್ರಯತ್ನ ಮಾಡಲಿಲ್ಲ. ಖಂಡಿತವಾಗಿ ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂಥ, ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಕೊಡೋದಕ್ಕೆ ಏನೆಲ್ಲ ಸಾಧ್ಯ ಇದೆ ಅಲ್ಲೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಕ್ರಮ ಆಗ್ಬೋದು. ಮತ್ತು ಅಲ್ಲಿ ಇನ್ನಷ್ಟು ಒಳ್ಳೆಯ ಉತ್ತಮ ಶಿಕ್ಷಕರನ್ನು ಕೊಟ್ಟು ಅದನ್ನು ಕೂಡ ತನ್ನ ಇತಿಹಾಸ ಪರಂಪರಾಗತವಾಗಿ ಯಾವ ರೀತಿ ಆ ಸಂಸ್ಥೆ ನಡೀತಾ ಇತ್ತು, ಅದು ಮೂಲ ಸಂಸ್ಥೆ. ಜಯಭಾರತಿ ವಿದ್ಯಾಸಂಸ್ಥೆಗೆ ಕನ್ನಡ ಪ್ರೌಢಶಾಲೆ ಬಂದು ಅದು ಮೂಲ ಸಂಸ್ಥೆ. ಆ ಸಂಸ್ಥೆಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಕಾಲೇಜಿಗೂ ಸಹ ಒಳ್ಳೆಯ ಉಪನ್ಯಾಸಕರನ್ನು ನೀಡಿ ಅಲ್ಲೂ ಕೂಡ ಒಂದು ಒಳ್ಳೆ ಪರ್ಸೆಂಟೇಜ್ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅಂತೇಳಿ ಆ ಪ್ರಯತ್ನಗಳೆಲ್ಲ ನಿರಂತರವಾಗಿ ಸಂಸ್ಥೆ ಆಡಳಿತ ಮಂಡಳಿ ಮಾಡ್ತಾ ಇದೆ. ಹಂಗಾಗಿ ಸಾರ್ವಜನಿಕರಲ್ಲೂ ಮನವಿ ಮಾಡ್ತೀರಿ, ಈ ರೀತಿಯ ಕುತಂತ್ರದ ಮತ್ತು ಕುಯುಕ್ತಿಯ ಒಂದು ಆರೋಪಗಳಿಗೆ ಯಾರೂ ಬೆಲೆ ಕೊಡಬೇಡಿ. ಯಾಕಂದರೆ ಎಲ್ಲರಿಗೂ ಈ ಸಂಸ್ಥೆಗೆ ಬಂದು ಇಲ್ಲೆಲ್ಲ ಏನು ನಡೀತಾ ಇದೆ ಅಂತೇಳಿ ನೋಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಯಾವುದೇ ಸಂಸ್ಥೆಯಲ್ಲಿ ಒಂದು ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಮತ್ತು ಅಲ್ಲಿ ಹಣ ದುರುಪಯೋಗ ಆಗಿದೆ ಮತ್ತು ಆಡಳಿತ ವ್ಯವಸ್ಥೆನೇ ಸರಿ ಇಲ್ಲ ಅಂದಾಗ ಯಾವುದೇ ದಾನಿ ಆದವರು ಅಲ್ಲಿ ಕಟ್ಟಡ ಕಟ್ಸ್ಕೊಳ್ಳೋದಕ್ಕಾಗಲಿ ಅಥವಾ ಶಾಲೆಗೆ ಸಹಾಯ ಯಾರೂ ಮಾಡೋದಿಲ್ಲ. ಅಲ್ಲಿ 7 ಬಂಡಿ ಎಲ್ಲ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ, ಆಡಳಿತ ವ್ಯವಸ್ಥೆ ಎಲ್ಲ ನಿಷ್ಕ್ರಿಯ ಆಗಿದೆ. ಹಂಗಾಗಿ ಈ ಶಾಲೆ ಕೊಡೋದ್ರಲ್ಲೂ ಯಾವುದೇ ಅರ್ಥ ಇಲ್ಲ ಅಂತೇಳಿ ಭಾವಿಸ್ತಾರೆ. ಆದರೆ ಈ ಶಾಲೆ ಅತ್ಯಂತ ಸಮರ್ಪಕವಾಗಿ ಉತ್ತಮ ಆಡಳಿತ ವ್ಯವಸ್ಥೆ ಇರೋದ್ರಿಂದನೇ ಈಗೇನು 2 ಫ್ಲೋರ್ ಕಟ್ಸ್ತಾ ಇದ್ದೀವಿ, ಎಲ್ಲ ದಾನಿಗಳಿಂದನೇ ಕಟ್ಸ್ತಾ ಇರೋದು. ಪಕ್ಕದಲ್ಲಿ ನಮ್ಮ ಆಂಜಣ್ಣವರ ಪರಿಶ್ರಮದಿಂದ 1,30,00,000ದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಸ್ಕೊಟ್ಟಿದ್ದಾರೆ. ಹಂಗಾಗಿ ಇಷ್ಟೆಲ್ಲ ದಾನಿಗಳು ಕೊಡ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಅಂತಲೇ ಅರ್ಥ. ಹಂಗಾಗಿ ಸಾರ್ವಜನಿಕರು ಕೂಡ ಇಂಥ ವದಂತಿಗಳಿಗೆ, ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಇವತ್ತು ಇಲ್ಲಿ ನಮಗೆ ರೂಮ್ಗಳೇ ಶಾರ್ಟೇಜ್ ಆಗ್ತಾ ಇದೆ, ಅಷ್ಟು ಜನ ಅಡ್ಮಿಷನ್ ಆಗ್ತಾ ಇದೆ. ಇಲ್ಲಿ ಬರೋವಂಥ ಮಕ್ಕಳನ್ನ ನಾವೆಲ್ಲ ವಾಪಸ್ ಕಳಿಸೋಂಥ ಪರಿಸ್ಥಿತಿ ಇದೆ. ಯಾಕಂದರೆ ಅದಕ್ಕೆ ತಕ್ಕಟ್ಟಾಗಿ ಟೀಚರ್ಸ್ ಇಲ್ಲ, ಮೂಲ ಸೌಕರ್ಯದ ಕೊರತೆ ಇದೆ, ಬಿಲ್ಡಿಂಗ್ ಇಲ್ಲ ನಮಗೆ. ಹಂಗಾಗಿ ನಿರಂತರವಾಗಿ ಬಿಲ್ಡಿಂಗ್ಗಳನ್ನು ದಾನಿಗಳ ಸಹಾಯದಿಂದ, ಮ್ಯಾನೇಜ್ಮೆಂಟ್ನ ಹಣ ಅಲ್ಲ, ದಾನಿಗಳ ಸಹಾಯದಿಂದ ನಿರಂತರವಾಗಿ ಹೊಸ ಕಟ್ಟಡಗಳನ್ನು ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇದೆ. ಈ ರೀತಿ ಅಭಿವೃದ್ಧಿಯ ವೇಗ ಸಿಕ್ಕಿದೆ. ಬಸವಣ್ಣವರು ಈ ಸಂಸ್ಥೆಯ ಅಧ್ಯಕ್ಷರಾದ ನಂತರ ಇವತ್ತು ಭಾಳ ದೊಡ್ಡ ವೇಗ ಸಿಕ್ತು ಅಭಿವೃದ್ಧಿಗೆ. ಇವತ್ತು ಕಾಲೇಜ್ ಆಗ್ಬೋದು, ನಮ್ಮ ಕನ್ನಡ ಪ್ರೌಢಶಾಲೆ ಆಗ್ಬೋದು, ಕಡಿಮೆ ವೆಚ್ಚದಲ್ಲಿ 5,600 ರೂಪಾಯಿ ಅಲ್ಲಿ ಫೀಸ್ ತಗೊತಾ ಇದ್ದೀವಿ. ಸಮವಸ್ತ್ರ 2 ಡ್ರೆಸ್ಸು ಸಮವಸ್ತ್ರ ಕೊಡ್ತೀವಿ, ಶೂ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟರು ಕೂಡ ಆ ಫೀಸ್ ಮಾತ್ರ 5,600 ಏನೋ ನಮ್ಮ ಕನ್ನಡ ಪ್ರೌಢಶಾಲೆಯಲ್ಲಿ. ಅದೇ ಕಾಲೇಜಲ್ಲೂ ಅಷ್ಟೇ 15,000-16,000 ರೂಪಾಯಿಗೆ ನಾವು ಸಮವಸ್ತ್ರ ಸಮೇತ ಎಲ್ಲ ಕೊಡ್ತಾ ಇದ್ದೀವಿ. ಅಲ್ಲಿ
ನಮಗೆ ಲಾಭದ ದೃಷ್ಟಿಯಲ್ಲ, ಈ ಸಂಸ್ಥೆ ನಡೀತಾ ಇರೋದು ಲಾಭದ ದೃಷ್ಟಿಯಿಂದಲ್ಲ. ಈ ಸಂಸ್ಥೆ ಸೇವಾ ದೃಷ್ಟಿಯಿಂದ, ಸರ್ವಿಸ್ ಮೇಡೆಡ್. ನಮ್ಮ ಪೂರ್ವಿಕರು ಈ ಸಂಸ್ಥೆನ 75 ವರ್ಷದಿಂದ ಯಾವ ಉದ್ದೇಶಕ್ಕಾಗಿ ಇದನ್ನು ಪ್ರಾರಂಭ ಮಾಡಿದ್ರು, ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿನ ಜನರಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕನ್ನೋವಂಥ ದೃಷ್ಟಿಯಲ್ಲಿ ಪ್ರಾರಂಭವಾಯಿತು ಈ ಸಂಸ್ಥೆ. ಇವತ್ತಿಗೂ ಅದೇ ಬದ್ಧತೆಯಿಂದ ಇಲ್ಲಿ ಆಡಳಿತ ನಡೆಸಿದಂಥ ಎಲ್ಲ ಆಡಳಿತ ಮಂಡಳಿಗಳು ಕೂಡ ಅದೇ ರೀತಿಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಆಡಳಿತ ಮಂಡಳಿ ಇಲ್ಲಿ ಏನು ಅಧಿಕಾರಕ್ಕೆ ಬಂತು, ಆ ನಂತರದ ದಿನಗಳಲ್ಲಿ ನಮ್ಮ ಆಂಜನಣ್ಣ ಆಗ್ಬೋದು, ಮುನ್ಸಾಮರೆಡ್ಡಿ ಅವರು ಆಗ್ಬೋದು, ಗೋಪಾಲಣ್ಣ ಅವರು ಆಗ್ಬೋದು, ನಿರಂತರವಾಗಿ ಈ ಸಂಸ್ಥೆ ಅಭಿವೃದ್ಧಿಗೆ ದುಡಿದಿದ್ದಾರೆ. ಹಂಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀವಿ, ಇದಕ್ಕೆ ಚ್ಯುತಿಯನ್ನು ಉಂಟು ಮಾಡುವಂತಹ ಕಳಂಕವನ್ನು ಅಂಟಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಯಾರು ಕಿವಿ ಕೊಡಬಾರ್ದು. ಒಂದು ಉತ್ತಮ ಸಂಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಯಾರೂ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಈ ದಿನ ಜಯಭಾರತಿ ಶಾಲೆಯಲ್ಲಿ ಅಧ್ಯಕ್ಷರು ಒಂದು ತಿಂಗಳಿಂದಲೇ ನಮ್ಮ ಸ್ನೇಹಿತರು ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ಇವತ್ತು ಖಜಾನ್ಸಿ ಮತ್ತು ಉಪಾಧ್ಯಕ್ಷರಿಗೆ ಎಲೆಕ್ಷನ್ ಇತ್ತು. ಅದರಲ್ಲಿ ನಮ್ಮ ಸಹೋದರಿ ಮುನಿರತ್ನ ರಾಜಶೇಖರ್ BJP ಅವರು ಉಪಾಧ್ಯಕ್ಷರಾಗಿ, ಮತ್ತು ನಮ್ಮ ಸ್ನೇಹಿತರು ವೆಂಕು ಅಂತ ಅವರು ಖಜಾನ್ಸಿಯಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಮೊದಲೇ ಧನ್ಯವಾದ ಅನಿಸ್ತದೆ. ಶಿವಕುಮಾರ್ ಜೊತೆಯಲ್ಲಿ ಇವರೆಲ್ಲ ಒಟ್ಟಾಗಿ ಇನ್ನೂ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲಿ ಅಂತ ನಾನು ಆಸ್ತಾ ಇದ್ದೀನಿ. ಶಾಲೆಯ ನೂತನವಾಗಿ ಆಯ್ಕೆಯಾದಂಥ ಮುನಿರತ್ನಮ್ಮ ರಾಜಶೇಖರ್ ಅವರಿಗೆ ಉಪಾಧ್ಯಕ್ಷರಾದಂಥ ಅಭಿನಂದನೆಗಳು. ಮತ್ತು ನಮ್ಮ ವೆಂಕಟೇಶಣ್ಣವರು ಅವರು ಹೋದ ಸರಿನೂ ಆಗಿದ್ದರು, ಈಗೂ ಆಗಿದ್ದಾರೆ ಖಜಾಂಚಿಯಾಗಿ. ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಕೋರ್ಕೊಳ್ತೀವಿ. ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ದಿನ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಗೆ ನೂತನ ಉಪಾಧ್ಯಕ್ಷರಾಗಿ ರತ್ನಕ್ನವರು ಹಾಗೂ ಮೈಸೂರಪ್ಪನವರು ವೆಂಕಟೇಶಣ್ಣವರು ಖಜಾಂಚಿಯಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಇವರಿಬ್ಬರೂ ಸಹ ಕೈ ಜೋಡಿಸಿ ಆದಷ್ಟು ಬಡ ಮಕ್ಕಳಿಗೆ ಆದಷ್ಟು ಒಳ್ಳೆಯ ಕೆಲಸ ಕಾರ್ಯ ಮಾಡಿಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಶಿಕ್ಷಕರಿಗೆ ಸಹ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಶಾಲೆ ಒಳ್ಳೆಯ ಉನ್ನತ ಮಟ್ಟಕ್ಕೆ ಕರೆದೊಯ್ಯಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈಗ ಖಜಾಂಚಿಯಾಗಿ ಉಪಾಧ್ಯಕ್ಷರಾಗಿ ಆಗಿರುವ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.